ಇಂದು ಸಂತೋಷದ ದಿನ. ನಾವೀಗ ಏನೋ ಹೊಸದನ್ನು ಮಾಡಲು ಹೊರಟಿದ್ದೇವೆ. ಬನ್ನಿ, ನನ್ನ ಜೊತೆ ಹಾಡಬಹುದು, ಏಕೆಂದರೆ ನಾವು ಹೋಗುತ್ತಿರುವುದು ಮೃಗಾಲಯಕ್ಕೆ. ಹೌದು ಮಕ್ಕಳೇ, ನಾವು ಮೃಗಾಲಯಕ್ಕೆ ಹೋಗುತ್ತಿರುವುದು. ಈ ಸಿಡಿಯಲ್ಲಿರುವ ಪುಟಾಣಿ ಮೃಗಾಲಯಕ್ಕೆ ಹೋಗೋಣ ಬನ್ನಿ. ಇದರೊಳಗೆ ಹೋಗಲು ಯಾರ ಅನುಮತಿಯೂ ಬೇಕಿಲ್ಲ. ರೋಮಾಂಚಕವಾಗಿದೆ. ಕರಡಿ. ನನ್ನನ್ನು ಕರಡಿ ಎನ್ನುತ್ತಾರೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಕರಡಿಗಳಿವೆ. ನಾನು ಸಹ ದೊಡ್ಡದಾದ ಹಾಗೂ ಬಲಿಷ್ಠವಾದ ಪ್ರಾಣಿ. ನಾನು ಮಾಂಸ ಮತ್ತು ಹಣ್ಣು ಎರಡನ್ನೂ ತಿನ್ನುತ್ತೇನೆ. ಒಂಟೆ. ನಾವು ಒಂಟೆಗಳು ಬಲಿಷ್ಠವಾದ ಗಟ್ಟುಮುಟ್ಟಿನ ಪ್ರಾಣಿಗಳು. ಸಾಮಾನ್ಯವಾಗಿ ಮರುಭೂಮಿಗಳಲ್ಲಿ ವಾಸಿಸುತ್ತೇವೆ. ಎರಡು ಬಗೆಯ ಒಂಟೆಗಳಿವೆ. ಒಂದು ಗುಂಪಿನ ಒಂಟೆಗಳಿಗೆ ಬೆನ್ನಿನ ಮೇಲೆ ಒಂದೇ ಒಂದು ಡುಬ್ಬ ಇರುತ್ತದೆ. ಇನ್ನೊಂದು ಗುಂಪಿಗೆ ಎರಡು ಡುಬ್ಬಗಳಿರುತ್ತವೆ. ಆಹಾರವಿಲ್ಲದೆ ನಾವು ಬಹಳ ದೀರ್ಘಕಾಲ ಬದುಕಬಲ್ಲೆವು. ಸ್ವಲ್ಪ ದಿನಗಳವರೆಗೆ ನೀರೂ ಸಹ ಕುಡಿಯದೆ ಬದುಕಿರಬಲ್ಲೆವು. ಚಿರತೆ. ಓ, ನಾನು ಎಷ್ಟು ತೆಳ್ಳಗಿದ್ದೇನೆ ಅಲ್ಲವೇ? ನನ್ನನ್ನು ಚಿರತೆ ಎನ್ನುತ್ತಾರೆ. ಭೂಮಿಯ ಮೇಲಿರುವ ಇತರ ಯಾವುದೇ ಪ್ರಾಣಿಗಿಂತ ನಾನು ವೇಗವಾಗಿ ಓಡಬಲ್ಲೆ. ಸಾಮಾನ್ಯವಾಗಿ ನಾನು ಆಫ್ರಿಕಾದಲ್ಲಿ ವಾಸಿಸುತ್ತೇನೆ. ಅಲ್ಲಿ ಹುಲ್ಲುಗಾವಲುಗಳಲ್ಲಿ ಬೇಟೆಯಾಡುತ್ತೇನೆ. ಮೊಸಳೆ. ಹೇ ಮಕ್ಕಳೇ, ನನ್ನನ್ನು ಮೊಸಳೆ ಎಂದು ಕರೆಯುತ್ತಾರೆ. ನಾನು ಬಹಳಷ್ಟು ಪ್ರಾಣಿಗಳನ್ನು ತಿನ್ನುವುದರಿಂದ ಅವುಗಳಿಗೆ ನನ್ನನ್ನು ಕಂಡರೆ ಬಹಳ ಭಯ. ನಾನು ನೆಲದ ಮೇಲೆ ನಡೆಯುತ್ತೇನೆ, ಹಾಗೆ ನೀರಿನಲ್ಲಿ ಈಜುತ್ತೇನೆ. ನನ್ನ ಬಲಿಷ್ಠವಾದ ಬಾಯಲ್ಲಿ ಗಟ್ಟಿಯಾದ ಉದ್ದನೆಯ ಹಲ್ಲುಗಳಿವೆ. ಪ್ರಪಂಚದ ಶಾಖವಿರುವ ಸ್ಥಳಗಳಲ್ಲಿ ವಾಸಿಸಲು ನಾನು ಇಷ್ಟಪಡುತ್ತೇನೆ. ಆನೆ. ಹೇಗಿದ್ದೀರಾ ಮಕ್ಕಳೇ? ನಾನು ಆನೆ. ಭೂಮಿಯ ಮೇಲೆ ನಡೆದಾಡುವ ಅತ್ಯಂತ ದೊಡ್ಡ ಗಾತ್ರದ ಪ್ರಾಣಿ. ನಾನು ಟ್ರಕ್ಗಿಂತ ಭಾರ. ನನಗೆ ಉದ್ದನೆಯ ಮೂಗಿದೆ. ಅದನ್ನು ಸೊಂಡಿಲು ಎನ್ನುತ್ತಾರೆ. ನಾನು ಪ್ರತಿದಿನ ಸಿಕ್ಕಾಪಟ್ಟೆ ಆಹಾರ ತಿನ್ನುತ್ತೇನೆ. ನಮ್ಮಲ್ಲಿ ಎರಡು ಬಗೆಯ ಆನೆಗಳಿವೆ. ಆಫ್ರಿಕಾದಲ್ಲಿ ಕಂಡುಬರುವ ಆಫ್ರಿಕನ್ ಆನೆಗಳು ಮತ್ತು ಏಷ್ಯಾದಲ್ಲಿ ಕಂಡುಬರುವ ಭಾರತದ ಆನೆಗಳು. ನರಿ. ನಾನು ಯುರೋಪಿನಲ್ಲಿ ಹೆಚ್ಚಾಗಿ ಕಂಡುಬರುವ ಮೈತುಂಬ ರೋಮವಿರುವ ಪ್ರಾಣಿ. ನಾನು ನೋಡಲು ನಿಮ್ಮ ಸಾಕಿದ ನಾಯಿಗಳ ಹಾಗಿರುತ್ತೇನೆ. ನನಗೆ ಬಹಳ ನಾಚಿಕೆ. ನಾನು ಕಾಡಿನಲ್ಲಿ ಕಾಣುವ ಸಣ್ಣ ಪುಟ್ಟ ಪ್ರಾಣಿಗಳನ್ನು ತಿನ್ನುತ್ತೇನೆ. ಜಿರಾಫೆ. ನಾನು ಭೂಮಿಯ ಮೇಲಿರುವ ಅತ್ಯಂತ ಎತ್ತರದ ಪ್ರಾಣಿ ಎಂದು ನಿಮಗೆ ಈಗಾಗಲೇ ಗೊತ್ತಿರಬೇಕು. ನನ್ನನ್ನು ಜಿರಾಫೆ ಎಂದು ಕರೆಯುತ್ತಾರೆ. ನಾನು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಜೀವಿಸುತ್ತೇನೆ. ನನ್ನ ಉದ್ದನೆಯ ಕುತ್ತಿಗೆಯ ಸಹಾಯದಿಂದ ಮರಗಳ ಮೇಲಿರುವ ಹಸಿರು ಎಲೆಗಳನ್ನು ತಿನ್ನಬಲ್ಲೆ. ಇತರ ಪ್ರಾಣಿಗಳಿಗೆ ಅಷ್ಟು ಎತ್ತರ ತಲುಪಲಾಗುವುದಿಲ್ಲ. ನನ್ನ ಉದ್ದನೆಯ ಕುತ್ತಿಗೆ ಹಾಗೂ ಉದ್ದನೆಯ ಕಾಲುಗಳಿಂದ ನನಗೆ ಬಹಳ ಅನುಕೂಲಗಳಿವೆ. ಗೋರಿಲ್ಲಾ. ಮಕ್ಕಳೇ, ನಾನೇ ಗೋರಿಲ್ಲ.
ನಾನು ಸ್ವಲ್ಪ ಮನುಷ್ಯರ ಹಾಗೆ ಕಾಣುತ್ತೇನೆ. ಕೆಲವೊಮ್ಮೆ ಮನುಷ್ಯರ ಹಾಗೆ ನಡೆಯುತ್ತೇನೆ. ಆದರೆ ಮನುಷ್ಯರಿಗಿಂತ ಬಹಳ ಶಕ್ತಿಶಾಲಿ. ನಾನು ಸ್ವಲ್ಪ ನೋಡಲು ಭಯಾನಕವಾಗಿದ್ದರೂ ಬಹಳ ಮೃದು ಸ್ವಭಾವದವನು. ಆಫ್ರಿಕಾದ ಮಳೆ ಕಾಡುಗಳಲ್ಲಿ ಬದುಕಲು ನನಗೆ ಇಷ್ಟ. ಸಾಮಾನ್ಯವಾಗಿ ನಾನು ಮಾಂಸ, ಹಣ್ಣು ಹಾಗೂ ಬೆರ್ರಿಗಳನ್ನು ತಿನ್ನುತ್ತೇನೆ. ನನ್ನ ಜೊತೆ ಊಟಕ್ಕೆ ಬರುವಿರಾ? ನೀರಾನೆ. ಗುಂಡು ಗುಂಡಗೆ ದಪ್ಪವಾಗಿ. ಅದೇ ನಾನು ನೀರಾನೆ. ನನ್ನನ್ನು ಹಿಪ್ಪೋ ಎಂದು ಬೇಕಾದರೆ ಕರೆಯಿರಿ. ನಾನು ಸಹ ಆಫ್ರಿಕಾದವನು. ನನಗೆ ಈಜಲು ಬರದಿದ್ದರೂ ನೀರಿನಲ್ಲಿ ನಡೆಯುವುದು ತುಂಬಾ ಇಷ್ಟ. ನನ್ನ ದೊಡ್ಡ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ನಾನು ಪ್ರತಿದಿನ ರಾಶಿ ರಾಶಿ ಹುಲ್ಲು ತಿನ್ನುತ್ತೇನೆ. ಮೊಲ. ಹಲೋ. ನಾನು ನೋಡಲು ಪುಟ್ಟದಾಗಿದ್ದರೂ ಬಹಳ ವೇಗವಾಗಿ ಓಡುತ್ತೇನೆ ಗೊತ್ತಾ? ನಾನು ಗಾಳಿಯಂತೆ ವೇಗವಾಗಿ ಓಡಬಲ್ಲೆ. ಆದ್ದರಿಂದಲೇ ನನ್ನನ್ನು ತಿನ್ನಲು ಬರುವ ದೊಡ್ಡ ಪ್ರಾಣಿಗಳಿಂದ ನಾನು ತಪ್ಪಿಸಿಕೊಳ್ಳಲು ಸಾಧ್ಯ. ನನ್ನ ಸಂಬಂಧಿಯಾದ ಕುಂದಿಲಿ, ಅದನ್ನು ಮೊಲ ಎಂದೇ ಕರೆಯುತ್ತಾರೆ. ಅವನು ಮಾತ್ರ ಸಾಕು ಪ್ರಾಣಿಗಳ ಹಾಗೆ ಮನುಷ್ಯನ ಜೊತೆ ಇರಬಲ್ಲ. ನನಗೆ ಉದ್ದನೆಯ ಕಿವಿಗಳಿವೆ. ಅದರಿಂದ ನನಗೆ ದೂರದ ಸದ್ದು ಚೆನ್ನಾಗಿ ಕೇಳಿಸುತ್ತದೆ. ನಾನು ಬಹಳ ಮುದ್ದಾಗಿದ್ದೇನೆ ಎಂದು ಬಹಳ ಜನ ಹೇಳುತ್ತಾರೆ. ನಿಮಗೆ ಏನನ್ನಿಸುತ್ತದೆ?